ಈ ಅಂಕಣದ ಆಚೆ ಭಾಗದಲ್ಲಿ ನಾವು ಸಿದ್ಧತೆ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಅಲ್ಲಿ ಹಾಜರಿರಬೇಕು. ಮುಂದೆ ಈಗ ಉದ್ಘಾಟನೆ ಪ್ರಾರಂಭವಾಗ್ತದೆ. ದಯಮಾಡಿ ಎಲ್ಲ ವ್ಯವಸ್ಥಾಪಕರು ಸಹಕರಿಸಿ ಅಂತೇಳಿ ನಾನು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿವಿಧ ತಾಲೂಕಿನಿಂದ ಮಕ್ಕಳನ್ನ ಕರೆತಂದಿರುವಂತ ತಂಡದ ವ್ಯವಸ್ಥಾಪಕರಿಗೆ ಒಂದು ಸೂಚನೆ. ವೇದಿಕೆಯ ಮುಂಭಾಗದಲ್ಲಿ ವಿವಿಧ ತಾಲೂಕಿನಿಂದ ಆಗಮಿಸಿರುವಂತಹ ಮಕ್ಕಳು ತಮ್ಮ ತಾಲೂಕು ವೈಸ್ ಲೈನ್ ಮಾಡಿ ಬೇಗ, ಇನ್ನೇನು ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ವಿವಿಧ ತಾಲೂಕಿನಿಂದ ಮಕ್ಕಳನ್ನ ಕರೆದು ತಂದಿರುವಂತ ತಂಡದ ವ್ಯವಸ್ಥಾಪಕರು ತಮ್ಮ ಮಕ್ಕಳನ್ನ ವೇದಿಕೆಯ ಮುಂಭಾಗದಲ್ಲಿ ಕೋರ್ಟ್ನ ನಂತರ ಬ್ಯಾನ್ ಸೆಟ್ ಮಾಡಿ ನಿಂತಿದ್ದಾರಲ್ಲ ಮಕ್ಕಳು, ಆ ಪಕ್ಕದಲ್ಲಿ ನಿಲ್ಲಿಸತಕ್ಕದ್ದು. ಈ ದಿನ 25-26ನೇ ಸಾಲಿನ 14 ಮತ್ತು 17 ವರ್ಷದ ವಯೋಮಿತಿ ಒಳಗಿನ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯನ್ನ ಸೆಂಟ್ ಮೇರೀಸ್ ಮತ್ತು ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆ HD ಕೋಟೆಯವರು ಸಂಯುಕ್ತ ಆಶ್ರಯದಲ್ಲಿ ಈ ದಿನ ವ್ಯವಸ್ಥಿತವಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದ ಯಶಸ್ಸಿಗೆ ಈ ಸಂಸ್ಥೆಯ ಫಾದರ್ ಅವರು ಹಾಗೂ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಆಂಟೋನಿ ಪ್ರಭು ಅವರು ಹಾಗೂ ಅವರ ಎಲ್ಲ ಸಹೋದ್ಯೋಗಿ ಮಿತ್ರರು ತುಂಬಾ ಉತ್ಸಾಹದಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಹಾಗೂ ವಿವಿಧ ತಾಲೂಕಿನಿಂದ ಆಗಮಿಸಿರುವಂತಹ ಅಭಿಮಾನದ ಹೆಜ್ಜೆಗಳಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಚಪ್ಪಾಳೆಯ ಮೂಲಕ ಸ್ವಾಗತವನ್ನ ಬಯಸೋಣ. ಪ್ರತಿಯೊಂದು ಕಾರ್ಯಕ್ಕೂ ನನ್ನದು ಎಂಬ ಭಾವನೆಯನ್ನು ಹುಟ್ಟಿಸುವಂತಹ ಧ್ವಜ ನಮ್ಮದು. ಪುರಾಣ ಕಥೆಗಳಲ್ಲೂ ಧರ್ಮ ಯುದ್ಧಗಳಲ್ಲೂ ಹೋರಾಟಗಳಲ್ಲೂ ಧ್ವಜವನ್ನು ಬಳಸಿದ್ದನ್ನು ನಾವು ಗಮನಿಸ್ತೇವೆ. ಧ್ವಜ ನನ್ನದು ಎಂಬ ಹೆಮ್ಮೆ, ನನ್ನದು ನನ್ನ ಕ್ಷೇತ್ರ ಎನ್ನುವಂತಹ ಪ್ರತೀಕವನ್ನು ಧ್ವಜ ಕೊಡ್ತದೆ. ಅದೇ ರೀತಿಯಲ್ಲಿ ಕ್ರೀಡೆಗಳಲ್ಲೂ ಸಹ ಇದು ನಮ್ಮ ಕ್ರೀಡೆ, ಸೌಹಾರ್ದ ಕ್ರೀಡೆ, ಪ್ರೀತಿಯ ಕ್ರೀಡೆ, ಸ್ವಾಭಿಮಾನದ ಕ್ರೀಡೆ ಎನ್ನುವಂತ ಗುರುತಾಗಿ ಧ್ವಜಾರೋಹಣ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಇದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಥಸಂಚಲನದ ಮೂಲಕ ಧ್ವಜವನ್ನ ವೇದಿಕೆಗೆ ತರುತ್ತಿದ್ದಾರೆ. ಈ ಕಾರ್ಯವನ್ನ ಪುರಸಭೆ HD ಕೋಟೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತ ಶ್ರೀಯುತ ಮಧುರ್ ಅವರು ಈ ಧ್ವಜಾರೋಹಣ ಕಾರ್ಯವನ್ನ ನೆರವೇರಿಸಿಕೊಡ್ಬೇಕಂತೇಳಿ ನಾನು ಅವರನ್ನ ವಿನಂತಿಸ್ತೇನೆ. ಚಪ್ಪಾಳೆ ತಟ್ಟೋದ್ರ ಮೂಲಕ ನಮ್ಮ ಹೆಮ್ಮೆಯ ಕ್ರೀಡಾ ಧ್ವಜವನ್ನ ನಾವು ಮಾನ್ಯರಿಂದ ಅನಾವರಣ ಮಾಡ್ತಾ ಇದ್ದೇವೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಒಲಿಂಪಿಕ್ ಕ್ರೀಡೆಯನ್ನ, ಆಧುನಿಕ ಒಲಿಂಪಿಕ್ ಕ್ರೀಡೆಯನ್ನ ಪ್ರಾರಂಭಿಸುವಾಗ ಅಲ್ಲಿ ಒಂದು ಗುರುತು ಮತ್ತು ಒಂದು ದೀಪವನ್ನ ತರಲಾಯಿತು. ಕಾರಣ ಇಷ್ಟೇ, ಆ ದೀಪ ಜಗದ ಅಂಧಕಾರವನ್ನ ಹೊರಗೆ ತರ್ತೀವಿ
ಅಳಿಸ್ತೀವಿ ಅಂತ ಅಲ್ಲ, ಬದಲಾಗಿ ಆ ಜ್ಯೋತಿಯ ಮೂಲಕ ಮಾನವೀಯ ಮೌಲ್ಯಗಳನ್ನ ಈ ಕಬಡ್ಡಿ ಪಂದ್ಯಾವಳಿಗೆ ಕ್ರೀಡಾ ಜ್ಯೋತಿ ಆಗಮಿಸ್ತಾ ಇದೆ. ದಯಮಾಡಿ ಎಲ್ಲ ಚಪ್ಪಾಳಿ ತಟ್ಟೋದ್ರ ಮೂಲಕ ಕ್ರೀಡಾ ಜ್ಯೋತಿಯನ್ನ ಸ್ವಾಗತಿಸೋಣ, ಸ್ವೀಕಾರ ಮಾಡಿಕೊಳ್ಳೋಣ. ನಮ್ಮ ಹೆಮ್ಮೆಯ ವಿದ್ಯಾಸಂಸ್ಥೆಯ ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನ ಈ ಕ್ರೀಡಾಂಗಣದಲ್ಲಿ ಬೆಳಗಿಸ್ತಾ ಮುಂದೆ ನಡೀತಾ ಇದ್ದಾರೆ. ಗಟ್ಟಿಯಾದ ಚಪ್ಪಾಳೆ ಬರಲಿ. ಈ ಜ್ಯೋತಿ ಬೆಳಗುವ ತನಕ ನಾವು ಒಬ್ಬರೊಬ್ಬರು ಮಾನವೀಯ ಕಣ್ಗಳಿಂದ ಮೌಲ್ಯಗಳಿಂದ ನೋಡ ಕ್ರೀಡಾ ಜ್ಯೋತಿಯನ್ನ ಚಿಕ್ಕೋಟೆಯ ಸದಸ್ಯರಾದಂತಹ ಆರೋಗ್ಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಗಮನಿಸುವಂತವರು ಈಗಿನ ಶಿಕ್ಷಕ ಬಂಧುಗಳು ಸಹ ಅವರ ಜೊತೆಗೂಡಿ ಈ ಕಾರ್ಯಕ್ಕೆ ಚಾಲನೆ ಕೊಡಬೇಕಂತ ವಿನಂತಿಸ್ತೇನೆ. ಆಗಮಿಸಬೇಕಂತೇಳಿ ನಾನು ಮನಪೂರ್ವಕವಾಗಿ ನಿಮ್ಮನ್ನು ವಿನಂತಿಸ್ತೇನೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮತ್ತು ಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿ ದಿವ್ಯಾರಣ್ಯ. ರತ್ನ ಷಡಕ್ಷರಿ ಪೊನ್ನ ಕಂಬಲ ಕುಮಿತ ಜನ್ಯನ್ನ, ರತ್ನ ಷಡಕ್ಷರಿ ಪೊನ್ನ ಕಂಬಲ ಕುಮಿತ ಜನ್ನ. ಕವಿಗರುತಿಸಿದ ಮಂಗಳ ಧಾಮ, ಕವಿಗೋಗಿಲಿಗಳ ಪುಣ್ಯಧಾಮ, ನಾಟಕ ರಾಮ ನಂದ ಕಬೀರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಕ್ರೀಡಾಪಟುಗಳೇ, ನಮ್ಮ ದೇಶವನ್ನ ಕಾಯುವಂತಹ ಯೋಧ 45 kg ತೂಕದ ಆ ಒಂದು ಆಯುಧವನ್ನ ಹಿಡಿದು ಹಗಲು ರಾತ್ರಿ ಚಳಿ ಮಳೆ ಅನ್ನೋದೇ ನಮ್ಮನ್ನ ಕಾಯ್ತಾನೆ. ನಾವು ಸುರಕ್ಷಿತರಾಗಿದ್ದೀವಿ. ಆ ಯೋಧನನ್ನ ನೆನೆಸ್ಕೊಂಡು ಎಲ್ಲ ಕ್ರೀಡಾಪಟುಗಳು ಭೂತಾಯಿಯ ಮಣ್ಣಿನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವೀಯ ಸ್ವಭಾವವಾಗಿ ಪರಿವರ್ತನೆ ಮಾಡಲಿಕ್ಕೆ ಕ್ರೀಡೆ ಆವಿಷ್ಕಾರವಾಯಿತು. ಇಂದು ಆ ಕ್ರೀಡೆ ಮಾನವೀಯ ಮೌಲ್ಯಗಳಲ್ಲಿ ಜಗತ್ತಿನಾದ್ಯಂತ ಆದ್ಯತೆಯನ್ನ ಪಡೆದುಕೊಂಡು ಎಲ್ಲರೂ ಮೆಚ್ಚುವಂತ ಪ್ರೀತಿಸುವಾಗಿ ನಡೀಲಿಕ್ಕೆ ಅವನ ಅಭಯಸ್ತವನ್ನ ಕೋರಲಿದ್ದಾರೆ. ದೇವಾ ಬೆಳಕು ನೀ
ಹಬ್ಬಿ ತಬ್ಬಿ ನಾಳೆಗಳನ್ನು ಬೆಳಗುವ ಬೆಳಕು ನೀನೇ ದೇವ ಬೆಳಕು. ಬೆಳಕು ಇರಲು ಹೊಳಪು ಬಿಳುಪು, ಬೆಳಕು ನಗಲು ಸೊಬಗು ಬೆಳಗು, ಸುಖವು ಶಾಂತಿಯು ಸಂಭ್ರಮ. ಬೆಳಕು ಇರುವ ಮನಸ್ಸು ಹಗುರ, ಮೋಸಕ್ಕೂ ಹಕಾದೂರ ಧರ್ಮ. ಬೆಳಕು ಇರುವ ಮನಸ್ಸು ಹಗುರ, ಮೋಸಕ್ಕೂ ಹಕಾದೂರ ಧರ್ಮ ನೀತಿ ಹತ್ತಿರ, ಮೂಲೆ ಮೂಲೆಗೂ ಹರಡುವ ಬೆಳಕು, ಸಜ್ಜನರನ್ನು ದುರ್ಜನರನ್ನು ತಪ್ಪುವ ಬೆಳಕು. ಹಬ್ಬಿ ತಬ್ಬಿ ನಾಳೆಗಳನ್ನು ಬೆಳಗುವ ಬೆಳಕು ನೀನೇ ದೇವ ಬೆಳಕು. ಜೀವಿಸಲಿಕ್ಕೆ ಈ ಕ್ರೀಡೆ ನಮಗೆ ಸಹಕಾರ ಆಗಲಿ ಅಂತೇಳಿ ಭಗವಂತನನ್ನ ಸ್ಮರಿಸಿದಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈಗ ಬಂದಂತಹ ವೇದಿಕೆಯಲ್ಲಿ ಆಡಳಿತ ಮೈಸೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ದೈಹಿಕ ಶಿಕ್ಷಣ ವಿಭಾಗ HD ಕೋಟೆ ಹಾಗೂ ಸೈಂಟ್ ಮೇರೀಸ್ ಮತ್ತು ಸೈಂಟ್ ಚರ್ಚ್ ಆವರಣ HD ಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ಜಿಲ್ಲಾ ಮಟ್ಟದ 14 ಅಧ್ಯಕ್ಷತೆಯನ್ನ ವಹಿಸಿ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಧರ್ಮಗುರುಗಳು ಹಾಗೂ ವ್ಯವಸ್ಥಾಪಕರು ಆದಂತಹ ವಂದನೀಯ ಫಾದರ್ ಡಾಕ್ಟರ್ ಬರ್ನಾಡ್ ಪ್ರಕಾಶ್ ಬಾರ್ನಿಸ್ ರವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂತಹ ಗಣ್ಯರ ಪರವಾಗಿ, ಇಲ್ಲಿ ಎದ್ದಿರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಅತಿ ಕಡಿಮೆ ಅವಧಿಯಲ್ಲಿ ಈ ಕ್ರೀಡಾಕೂಟವನ್ನ ಸಂಘಟನೆ ಮಾಡಲಿಕ್ಕೆ ತಮ್ಮ ಅನುಮತಿ, ಆಶೀರ್ವಾದ, ಸಹಕಾರವನ್ನ ನೀಡಿದಂತಹ ನಮ್ಮ ಪೂಜ್ಯ ವ್ಯವಸ್ಥಾಪಕರಿಗೆ ನಾವು ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೂ ಒಂದು ಶ್ರೀಯುತ ಮುನಿರವರನ್ನ ಮುನಿಕುಮಾರ್ ಅವರನ್ನ ನಾವು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ವ್ಯಕ್ತಪಡಿಸಿ ಈ ಕ್ರೀಡಾಕೂಟಕ್ಕೂ ಸಹ ವಿಶೇಷವಾದಂತಹ ಒಂದು ಸಹಾಯವನ್ನ ನೀಡಿದಂತಹ ಶ್ರೀಯುತ ಮಧುರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. SC ನರಸಿಂಹಮೂರ್ತಿರವರು ಪುರಸಭೆ ಸದಸ್ಯರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣ ಹುಲಿಯ ಹಾಲಿದ್ದಂತೆ ಅದನ್ನ ಕುಡಿದವನು ಗರ್ಜಿಸಲೇಬೇಕು ಅಂತ ಹೇಳಿ. ನಮ್ಗೆಲ್ಲರಿಗೂ ಶಿಕ್ಷಣ ಸಿಕ್ಕಿದ್ದು ಆ ಶಿಕ್ಷಣವನ್ನು ಬಳಸ್ಕೊಳ್ತಾ ಇದ್ದೀವಿ. ಆದ್ರೆ ಗರ್ಜಿಸುವವರು ಯಾರು? ಸಾಮಾಜಿಕ ಶಿಕ್ಷಣ, ಸಮಾನತೆಯ ಶಿಕ್ಷಣ ಹಾಗೂ ಸಾಮಾಜಿಕ ಅವರಿಗೆ ಈ ಕ್ರೀಡಾಕೂಟದ ಉಸ್ತುವಾರಿ ಅವರು. ನಾವು ಅವ್ರನ್ನ ಕೇಳಿಕೊಂಡ ತಕ್ಷಣ ಒಪ್ಪಿಗೆಯನ್ನು ಸೂಚಿಸಿ ಎಲ್ಲ ಸಹಾಯವನ್ನು ಅವರು ಮಾಡಿರ್ತಾರೆ. ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇದು ಕಾರ್ಯಕ್ರಮದ ಪ್ರಧಾನಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು HD ಕೋಟೆ, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. HD ಕೋಟೆ ತಾಲೂಕಿಗೆ ಶೈಕ್ಷಣಿಕವಾಗಿ ಒಂದು ಹೊಸ ರೂಪುರೇಷೆಗಳನ್ನ ತಯಾರು ಮಾಡಿ
ಒಂದು ಶಿಕ್ಷಣದ ಹೆಜ್ಜೆಗಳನ್ನ ಸ್ವಲ್ಪ ವೇಗಪಡಿಸಿ ಎಲ್ಲರೂ ಸಕ್ರಿಯವಾಗಿ ಮಕ್ಕಳ ಅಭಿವೃದ್ಧಿಗೆ ಫಲಿತಾಂಶಕ್ಕೆ ಪಡೆದೊಡಬೇಕು ಅನ್ನುವಂತಹ ಒಂದು ಹುಮ್ಮಸ್ಸನ್ನು ಶ್ರೀ ನಾಗೇಂದ್ರವರು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಎಚ್.ಡಿ. ಕೋಟೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ರಮೇಶ್ ಅವರು ಹುಣಸೂರು ಟಿಪಿಒ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೂ ರಮೇಶ್ ಅವರು ಪ್ರಿಯಾಪಟ್ನ ಟಿಪಿಒ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಪ್ರಭುಸ್ವಾಮಿರವರು ಎಸ್.ಆರ್. ಅವರು ಪ್ರೌಢಶಾಲಾ ದೈಹಿಕ ಶಿಕ್ಷಣ ವಿಭಾಗದ ಅಧ್ಯಕ್ಷರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ರವಿರವರು ಪ್ರೌಢಶಾಲಾ ವಿಭಾಗದ ದೈಹಿಕ ಶಿಕ್ಷಣ ವಿಭಾಗದ ಉಪಾಧ್ಯಕ್ಷರಾದಂತಹ ರವಿರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾಗರಾಜು ಎಂ ರವರು ಪ್ರಾಥಮಿಕ ದೈಹಿಕ ಶಿಕ್ಷಣ ವಿಭಾಗದ ಅಧ್ಯಕ್ಷರು, ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಜ್ಯೋತಿರವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಧ್ಯಕ್ಷರಾದಂತಹ ಶ್ರೀಯುತ ರವಿರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ಪ್ರದೀಪ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಡ್ಯಾನಿಯಲ್ ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿರುವ ಎಲ್ಲ ಶ್ರೀಯುತ ದೊಡ್ಡಸಿದ್ದರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ಪತ್ರಿಕಾ ಮಾಧ್ಯಮದವರಾದಂತಹ ರವಿಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಮುಖ್ಯೋಪಾಧ್ಯಾಯರಿಗೂ ಪ್ರಾಂಶುಪಾಲರಿಗೂ ಹಾಗೂ ಮುಖ್ಯೋಪಾಧ್ಯಾಯರವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬರಲಿ. ಮೈಸೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಶಾಂತಿಯ ಸಂಕೇತವಾಗಿ ಉದ್ಘಾಟನೆ ಆಗ್ತಾ ಇದೆ. ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ಕೆ ನಾವು ಚಾಲನೆಯನ್ನ ಕೊಡೋಣ. ವಿ ಅಂದ್ರೆ ಅದಕ್ಕೆ ಕೇಳಿದ್ವಿ. ಇದೇ ಶಾಂತಿ, ಪ್ರೀತಿ, ಐಕ್ಯತೆ ನಮ್ಮದಾಗಲಿ. ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅವರ ಸ್ನೇಹಿತರಾದಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜಂಟಿ ಹೆಸರಿನಲ್ಲಿ ನೀಡ್ತಾ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ತಾವು ಈ ಸುಂದರ ಕಾರ್ಯದ ಉದ್ಘಾಟನಾ ನುಡಿಗಳನ್ನು ನುಡಿಬೇಕಂತ ಹೇಳಿ ನಾನು ನಿಮ್ಮನ್ನ ವಿನಂತಿಸಿಕೊಳ್ತೇನೆ. ನಮಗೆ ಜೊತೆ ಇರ್ತೀವಿ. ಭಾರಿ ವಿಶ್ವಾಸದಲ್ಲಿ ನಮ್ಮ ವ್ಯವಸ್ಥಾಪಕ ರೀತಿಯಲ್ಲಿ ಈ ಪಾರಿವಾಳನ ಆಡ್ಕೊಟ್ಟು ಶಾಂತಿಯ ಸಂಕೇತವಾದಂಥ ಪಾರಿವಾಳವನ್ನು ಅದೇ ರೀತಿ ಈ ಕ್ರೀಡಾಕೂಟ ಶಾಂತಿಯುತವಾಗಿ ನೆರವೇರಲಿ.
ಹೆಚ್ಚು ಮಾತಾಡೋದು ಸಮಯ ಅಲ್ಲ. ಈಗಾಗಲೇ 12 ಗಂಟೆ ಆಗಿರೋದ್ರಿಂದ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡಿ ನಾನು ಒಂದು ಮನವಿಯನ್ನು ಮಾಡ್ತಿರ್ಸೋಣ. ನಾವೆಲ್ಲ ಏನೇ ಇದ್ರೂ ಕೂಡ ನಮ್ಮ ಹತ್ರ ಹಂಚ್ಕೊಳ್ಳಿ. ಯಾಕಂದರೆ ನಾನು ಎಲ್ಲ ಮುಖ್ಯಸ್ಥರುಗಳಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್. ನಮ್ಮ ಜೊತೆಗಿದ್ದು ಈ ಕ್ರೀಡಾಕೂಟದ ಯಶಸ್ಸಿಗೆ ಅವರು ಕಾರಣಕರ್ತರಾಗ್ತಾರೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವರು ಈ ಕ್ರೀಡಾಕೂಟದ ಶುಭ ನುಡಿಗಳನ್ನು ನುಡಿಬೇಕಂತ ಹೇಳಿ ನಾನು ವಿನಂತಿಸ್ತೇನೆ. ಯಾಕಂದ್ರೆ ನಮ್ಮ ಸೆಂಟ್ ಮೇರಿ ಶಾಲೆ ಸಿಸ್ಟಮ್ ಕಲಿಸ್ಕೊಟ್ಟಿದೆ. ಅದೇ ತರ ಈ ಸ್ಪೋರ್ಟ್ಸ್ ಅಲ್ಲೂ ಎಲ್ಲ ಮಕ್ಕಳಿಗೂ ಉತ್ತಮವಾದ ಸಿಸ್ಟಮ್ ಕಲಿಸಿ ಮತ್ತು ಉತ್ತಮವಾದ ಫಲಿತಾಂಶವನ್ನು ಕೂಡ ಕೊಡ್ತದೆ. ಯಾವುದೇ ತರ ಗೊಂದಲಕ್ಕೆ ಅನುವು ಮಾಡಿಕೊಡೋದಿಲ್ಲ ನಮ್ಮ ಶಾಲೆ ಅಂತ ನನಗೆ ನಂಬಿಕೆ ಇದೆ. ಅದೇ ತರ ಎಲ್ಲ ಮಕ್ಕಳು ಎಲ್ಲರಿಗೆ ಒಂದು ನುಡಿಯಲ್ಲಿ ಶುಭವನ್ನು ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ HD ಕೋಟೆ ಪುರಸಭೆಯ ಸ್ಥಾಯಿ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ತುಂಬದ ಸಹಕಾರದ ಪ್ರಮುಖವಾಗಿರುತ್ತೆ. ಅದರಲ್ಲಿ ನಮ್ಮ ಸೆಂಟ್ ಮೇರಿಸ್ ಫಾದರ್ ಅವರು ಅದನ್ನು ಒಪ್ಪಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ನರಸಿಂಹಮೂರ್ತಿ ಅವರು, ನಾವು ಯಾವುದೇ ಶಿಕ್ಷಣ ಇಲಾಖೆ ಯಾವ ಕಾರ್ಯಕ್ರಮ ನಾವು ಮಾಡ್ತೀವಿ ಅನ್ನೋಂಗಿಲ್ಲ, ತಾವೇ ಮುಂದೆ ಬರ್ತಾರೆ. ನಾನು ಮಾಡ್ತೀನಿ BO ಅವರೇ, ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತು ಸುಮಾರು 1000 ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಪಾರಿತೋಷಕಗಳನ್ನ ಅವರೇ ವಾಲಂಟ್ರಿಯಾಗಿ ನಾವು ಇದು ಮಾಡಿಕೊಡಿ ಅಂತ ಕೇಳೇ ಇಲ್ಲ. ನಾವು ಆಂತೋಣಿಯವರಿಬ್ರು ಕೂಡ ನೀವು ಯಾಕೆ ನಾನು ಮಾಡ್ತೀನಿ ಬಿಡಿ ಅಂತ ಹೇಳ್ತಾರೆ. ಇಷ್ಟು ಔದಾರ್ಯವನ್ನ ಇವತ್ತು ಕ್ರೀಡಾಭಿಮಾನಿಗಳಿಗೆ, ವಿದ್ಯಾರ್ಥಿಗಳು ಅದನ್ನ ಮನಗಣಬೇಕು. ಅವರು ಒಬ್ಬರು ಕ್ರೀಡಾಪಟು ಆಗಿದ್ಕೊಂಡು ಇವತ್ತು ಕ್ರೀಡೆಗೆ ಇಷ್ಟು ಪ್ರೋತ್ಸಾಹ ನೋಡ್ತಾ ಇರೋಂಥದ್ದು, ಕೊಡ್ತಾ ಇರೋಂಥದ್ದು ನಾನು ನರಸಿಂಹಮೂರ್ತಿ ಸರ್ ಒಬ್ಬರಾಗಲೇ ಬಹಳ ಸಂತೋಷ ಆಯಿತು. ಇವತ್ತು ಈ ರೀತಿ HD ಕೋಟೆಯಲ್ಲಿ ಕ್ರೀಡೆಯನ್ನ ಪ್ರೋತ್ಸಾಹವನ್ನ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಮಕ್ಕಳು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿಕ್ಕೆ ತಮ್ಮಗಳ ಸಾಧಿಸ ಎಲ್ಲ ಮಕ್ಕಳಿಗೂ ಶುಭಾಶಯವನ್ನು ಕೋರ್ತಾ ದೈಹಿಕ ಶಿಕ್ಷಕರಿಗೂ ಶುಭಾಶಯ ಕೋರಿ ನಾನು ಮಾತನಾಡ್ತೇನೆ. ಥ್ಯಾಂಕ್ ಯು. ನಡೆಸ್ಕೊಡ್ತೀನಿ. ದಯವಿಟ್ಟು ಇಲಾಖೆಯವರು ಸ್ವಲ್ಪ ಆಸಕ್ತಿ ಕೊಟ್ಟು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ರಾಜ್ಯ ಮಟ್ಟ ನಡೆಸ್ತೀವಿ ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಮುಂದಿನ ಸರ್ ನಮ್ಮ DP ನಾಗೇಂದ್ರ ಸರ್ ಹೇಳ್ತಾ ಇದ್ದೆ, ನಮ್ಮ BO ಸಾಹೇಬ್ರು ಇರ್ತಾರೆ, ಪ್ರಮೋಷನ್ DDP ಆಗಿರ್ತಾರೆ, BO ಇಲ್ಲೇ ಇರ್ತಾರೆ. ಮುಂದಿನ ಸರಿ ರಾಜ್ಯ ಮಟ್ಟ ತಗೊಳಕ್ಕೆ ಪ್ರಯತ್ನ ಮಾಡಿ. ನೀವು ಇಲಾಖೆ ₹1 ಕೊಡೋದು ಬೇಡ. ಖರ್ಚು ವೆಚ್ಚ ನಾವೇ ಹಾಕಿ ಆಲ್ಟಿಂಗ್ ವ್ಯವಸ್ಥೆ ಮಾಡಿ, ಬೋರ್ಡಿಂಗ್ ವ್ಯವಸ್ಥೆ ಮಾಡಿ ಒಳ್ಳೆ ಟೂರ್ನಿಮೆಂಟ್ ಮಾಡೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಅರ್ಥವಿಸಲು ಮಾಡ್ತಾರೆ. ಹೇಳಿಕೆನೆ ಹೇಳಿದರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಮ್ಮ ವಿದ್ಯಾಸಂಸ್ಥೆಯ ಪೂಜ್ಯ ವ್ಯವಸ್ಥಾಪಕರು ಅವರ ಆಶೀರ್ವಚನವನ್ನ. ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಗಣ್ಯರಾಗಿರುವಂತಹ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಮಧುಕುಮಾರ್ ಅವರೇ ಹಾಗೂ ಮನುಷ್ಯನನ್ನ ಅವರದೇ ಆದಂತಹ ಹೋಲಿಕೆ ಸೃಷ್ಟಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ ಪ್ರತಿಭೆಗಳನ್ನು ನೀಡಿದ್ದಾರೆ. ಇನ್ನು ವಿಶೇಷವಾಗಿ ಕಬಡ್ಡಿ ಪಂದ್ಯಾವಳಿಯ ಮೂಲಕ ಮಕ್ಕಳು ಅವರ ಪ್ರತಿಭೆಗಳನ್ನ ನಮಗೆಲ್ಲರಿಗೂ ಪ್ರದರ್ಶಿಸಲಿದ್ದಾರೆ. ಈ ಪ್ರತಿಭೆಗಳು ನಮಗಾಗಿ, ಸಮಾಜಕ್ಕಾಗಿ ನೀಡಿದಾಗ ಮಾತ್ರ ಈ ವಿದ್ಯಾರ್ಥಿ ಅಥವಾ ಮನುಷ್ಯನ ಜೀವನ ಸಾರ್ಥಕವಾಗುತ್ತದೆ. ಈ ಪ್ರತಿಭೆಗಳ ಮೂಲಕ ರಾಜ್ಯಕ್ಕೆ, ನಿಮ್ಮ ಕುಟುಂಬಕ್ಕೆ ಹಾಗೂ ದೇಶಕ್ಕೆ ಕೀರ್ತಿಯನ್ನು ತರುವಂತ ಮಕ್ಕಳಾಗಿರಿ ಎಂದು ನುಡಿಯುತ್ತಾ ನೆರೆದಿರುವ ಸರ್ವರ ಪರವಾಗಿ ನಾನು ನಿಮಗೆ ಶುಭವನ್ನ ಕೋರುತ್ತಿದ್ದೇನೆ. ಹಾಗೂ ಈ ಒಂದು ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಹಸ್ತವನ್ನು ನೀಡಿದಂತಹ ಸರ್ವರಿಗೂ ನಾನು ನಮ್ಮ ಸಂಸ್ಥೆಯಿಂದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಿಶ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಥ್ಯಾಂಕ್ ಯು. ಕುಮಾರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ. KR ನಗರ ಮತ್ತು ಮೈಸೂರು ದಕ್ಷಿಣ ಬಾಯ್ಸ್ ಅಂಕ 17 ಈ 2 ತಂಡಗಳು ಅಂಕಣದಲ್ಲಿ ಬರಬೇಕು. ಅಂಕಣ 1ರಲ್ಲಿ ಬನ್ನಿ ಮೇಡಮ್. ಮೊದಲ ಮೈಸೂರು ಸೌತ್ ಮತ್ತೆ KR ತಂಡಗಳನ್ನ ಮತ್ತೆ ಕ್ರೀಡಾಧಿಕಾರಿಗಳಿಗೆ ಬಂದಿರತಕ್ಕಂಥ ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಧಿಕಾರಿಗಳಿಗೆ
ಎಲ್ಲರನ್ನ ನಮ್ಮ ಸಂಘಟನಾ ಶಾಲೆಯವರು ಗೌರವ ಪೂರ್ವಕವಾಗಿ ಅಂಕಣಕ್ಕೆ ತಂದು ಬಿಟ್ಟಿದ್ದಾರೆ. ಮೈಸೂರು ಉತ್ತರ ಆ ಟೀಮ್ ಮ್ಯಾನೇಜರ್ ಮೇಡಮ್ ಎಲ್ಲಿದ್ರಿ ಅಂತ ಫೋನ್ ಕಳಿಸೋ. ಮೈಸೂರು ಸೌತ್ ಮತ್ತೆ ನಾರ್ತ್ ಎಲ್ಲಿದ್ದೀರಿ ಮಕ್ಕಳು? ದಕ್ಷಿಣ ವರ್ಸಸ್ ಮೈಸೂರು ಉತ್ತರ ಮೇಲ್ವಿಚಾರಕರು ನಿಮ್ಮ ಮಕ್ಕಳನ್ನ ಕಾನೂನು ಕರ್ಕೊಂಡ್ಬಿಡಿ ಸರ್. ಮೈಸೂರು ಉತ್ತರ ಮತ್ತು ಮೈಸೂರು ದಕ್ಷಿಣ ಮೇಲ್ವಿಚಾರಕರು ಅಂಡರ್ 40 ಬಾಲಕಿಯರು ಮಕ್ಕಳನ್ನ ಕರ್ಕೊಂಡ್ಬಿಡಿ. ಮೈಸೂರು ಉತ್ತರ ಮತ್ತು ಮೈಸೂರು ದಕ್ಷಿಣ ಮೇಲ್ವಿಚಾರಕರು ಕರ್ಕೊಂಡ್ಬಿಡಿ. ಮಕ್ಕಳು ಬರಲಿ ಹೇಗೆ? ಎಚ್ಡಿ ಕೋಟೆಯ ಸೆಂಟ್ ಜೋಸೆಫ್ ಮತ್ತು ಸೆಂಟ್ ಮೇರಿಸ್ ವಿದ್ಯಾಸಂಸ್ಥೆಯ ಚರ್ಚ್ ಆವರಣದಲ್ಲಿ ಇಂದು ಜಿಲ್ಲಾ ಮಟ್ಟದ ಅಂಡರ್ 14 ಮತ್ತು ಅಂಡರ್ 17 ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿ ರೋಮಾಂಚಕವಾಗಿ ನಡೆಯಿತು. ಮೈಸೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ತಾಲೂಕು ಮಟ್ಟದಲ್ಲಿ ವಿಜೇತರಾದ ಅಂಡರ್ 14 ಹಾಗೂ ಅಂಡರ್ 17 ಬಾಲಕ ಮತ್ತು ಬಾಲಕಿಯರ ತಂಡಗಳು ಜಿಲ್ಲಾ ಮಟ್ಟದ ತಂಡಕ್ಕೆ ಆಯ್ಕೆಯಾಗಲು ಜಿದ್ದಾಜಿದ್ದಿನ ಸೆಣಸಾಟ ನಡೆಸಿದವು. ದಕ್ಷಿಣ ಮಕ್ಕಳು ನೀವು ಬರಲಿಲ್ಲ ಅಂದ್ರೆ ನಾವು ನೋಡಪ್ಪ ಇನ್ನು ಮುಂದಿನ ಕ್ರಮ ಕೈಗೊಳ್ತೀವಿ. ಈಗ ಅರ್ಧ ಗಂಟೆಯಿಂದ ಕೂಡ್ತಾ ಇದ್ದೀವಿ ನಿಮಗೆ. ಈ ಕಬಡ್ಡಿ ಪಂದ್ಯಾವಳಿಯನ್ನು ಮೈಸೂರು ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಹಾಗೂ ಎಚ್ಡಿ ಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದಿಂದ ಆಯೋಜಿಸಲಾಗಿತ್ತು. ವಿವಿಧ ತಾಲೂಕುಗಳ ದೈಹಿಕ ಶಿಕ್ಷಕರು, ಶಾಲಾ ಕಾಲೇಜು ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕ್ರೀಡಾಕೂಟವನ್ನ ಎಚ್ಡಿ ಕೋಟೆಯ ಒಂದು ಟೌನ್ನಲ್ಲಿ ಆಯೋಜನೆ ಮಾಡಿರುವಂಥದ್ದು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಿಂದ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಪ್ರತಿ ವರ್ಷದಂತೆ ಈ ಒಂದು ನಮ್ಮ 9 ತಾಲೂಕುಗಳೇನಿದೆ 9 ತಾಲೂಕುಗಳಿಂದ 14 ವರ್ಷದ ಒಳಗಿನ ಬಾಲಕ ಬಾಲಕಿಯರು ಮತ್ತು 17 ವರ್ಷ ಒಳಗಿನ ಬಾಲಕ ಬಾಲಕಿಯರು ಒಟ್ಟು 36 ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಆಯಾ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡ ನಂತರ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಜಿಲ್ಲಾ ಕ್ರೀಡಾಕೂಟದ ಗೆದ್ದ ನಂತರ ನಾಳೆನೇ ಇವರೆಲ್ಲರೂ ಕೂಡ ಮಂಗಳೂರಿನಲ್ಲಿ ನಡೆಯುವಂತಹ ವಿಭಾಗ ಮಟ್ಟದ ಮೈಸೂರು ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಇಲ್ಲಿ ವಿಜೇತ ತಂಡ ಏನಾಗುತ್ತದೆ ಆ ವಿಜೇತ ತಂಡ ಆ ಒಂದು ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ कुछ करिए नस नस मेरी खो दे, हाय कुछ करिए बस बस बड़ा बोले अब कुछ करिए। ओ कोई तो चल सिद्ध फड़िए तू बेतरिए या मरिए, हाय कोई तो चल सिद्ध फड़िए तू बेतरिए या मरिए। चक दे चक दे इंडिया
में गलियों में, राशन की फलियों में, बैलों में बीजों में, ईदों में बीजों में, रेतों के दानों में, फिल्मों के गानों में, सड़कों के गड्ढों में, बातों के अड्डों में, भूखा रोज भर ले 10-12 बार कर ले, रहना में यार पीछे कितना भी कोई खींचे, टस है ना मस है जी, जिद है तो जिद है जी, किसना यूं ही पिसना यूं ही पिसना यूं ही पत्थरिए, कोई तो चल सिद्ध फड़िए, तू बेतरिए या मरिए, हाय कोई तो चल सिद्ध फड़िए, तू बेतरिए या मरिए, चक रे